ರಾಜಧಾನಿ ಟಿವಿ ಬೆಂಗಳೂರು ಹಾ ಸರ್. ಸರ್ 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 ನಮಸ್ಕಾರ ಸರ್ ನಮಸ್ಕಾರ. ನಮಸ್ಕಾರ. ಈಗ ಸರ್ ಹಾ ಹೇಳ್ರಿ ಸರ್. ಭೀಮಪ್ಪನವ್ರೆ, ನೀವು RTI ಸರ್ ಮಾಹಿತಿ ಜೊತೆಗೆ ನೀವು ಎಲ್ಲಾ ಭ್ರಷ್ಟರ ಬಂಡವಾಳನ ಬಹಿಲ್ ಮಾಡ್ತಾ ಇದ್ರಿ. ಮಾಡು ಸರ್, ಎಲ್ಲ ನೀವು ಎಲ್ಲ ಇರ್ತಿರತ್ ನಾವ್ ಮಾಡ್ತೀವಿ ಸರ್. ಖಂಡಿತ ಪಾಪ ಖಂಡಿತ. ಇಲ್ಲ ನಿಮ್ಮ ಪರಿಪೂರ್ಣವಾದಂತ ಜೀವನ ತುಂಬಾನು ಕೂಡ ಮಾಹಿತಿ ತೆಗೆಯೋದು, ಇಂತ ಭ್ರಷ್ಟಾಚಾರಿಗಳ ವಿರುದ್ಧವಾಗಿ ನೀವು ಸೆಣಸಾಡಿದ್ರಿ. ನಿಮ್ ಮೊದಲನೇದಾಗಿ ಅಭಿನಂದನೆಗಳು ಸರ್. ಆಗ್ಲಿ ಸರ್, ನಿಮ್ ಇದನ್ನ ಹೇಳಿರ್ಲ ನನಗೆ ಎಷ್ಟು ಖುಷಿ ಆಯ್ತು. ಗಿಡಕ್ ನೀರ್ ಹಾಕಿದಂಗ ಸರ್ ನಮಗ ಪಾಪ. ಇಲ್ಲ ನೀವು ನಿಜವಾಗಿ ಹೇಳ್ತೀರಿ. ನಿಮ್ಮನ್ನ ಆಕ್ಚುಲಿ ನಿಮ್ಗೊಂದು ಮಾನ್ಯ ಮಾಡ್ಬೇಕು ಸರ್ಕಾರ. ಯಾಕೆಂತಂದ್ರೆ ಬಹಳಷ್ಟು ಸರ್ಕಾರದ ಜಮೀನುಗಳನ್ನ ಈ ರೀತಿ ಎಲ್ಲ ಒತ್ತುವರಿ ಮಾಡ್ಕೊಂಡಿರೋರ್ನ ನೀವು ಹೊರಗಡೆ ತೆಗಿತಾ ಇದ್ರಿ. ಸರ್ಕಾರಕ್ಕೆ ಇದೊಂದು ಅದಕ್ಕೆ ಮನಸ್ಸಿಗೆ ಮುಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ರಿ. ಹಾಗೇನೆ ಇವತ್ತು ಏನು ಪ್ರಚಲಿತ ಬೆಳಗಾವಿ DCC ಬ್ಯಾಂಕ್ ನಲ್ಲಿ 100 ಕೋಟಿ ಸಾಲವನ್ನು ಪಡೆದಿರುವಂತ ಒಂದು ಪ್ರಕರಣದಲ್ಲಿ ನೀವೇನ್ ಇವತ್ತು ಲೋಕಾಯುಕ್ತರಿಗಾಗ್ಲಿ ಇವತ್ತೇನು ನೀವು ಕಂಪ್ಲೇಂಟ್ ಕೊಟ್ಟಿದಿರಿ. ಹೌದು ಸರ್. ಅದಕ್ಕೂ ಪೂರ್ವ ನಿಮ್ಗೆ ಅಭಿನಂದನೆಗಳು ನಿಮ್ಗೆ. ಆದ್ರೆ ಇವತ್ತೇನಾಗ್ತದೆ, ರಾಜಕಾರಣಿಗಳು ಇಲ್ಲ, ಇವೆಲ್ಲ ಸುಳ್ಳು, ಯಾರೋ ನಮ್ಮ ಶತ್ರುಗಳು ಸುಮ್ನೆ ನಮ್ಮ ಬಗ್ಗೆ ಹೇಳ್ತಾರೆ ಅಂತ ಹೇಳ್ಕೊಂಡು ಪ್ರೆಸ್ ಮೀಟ್ ಗಳಲ್ಲೆಲ್ಲ ಹೇಳ್ತಾ ಇದಾರೆ. ನೀವ್ ಹೇಳಿ, ನಿಮ್ಮ ಮಾತನ್ನ ನಾವು ಖಂಡಿತ ಮಾನ್ಯ ಮಾಡ್ತೀವಿ. ನಿಮ್ಮ ಹಿರಿತನ ಮತ್ತೆ ನಿಮ್ಮ ಪ್ರಾಮಾಣಿಕತೆಗೆ ಇಡೀ ಕರ್ನಾಟಕ ಮೆಚ್ಚಿದೆ. ಹೇಳಿ ಭೀಮಪ್ಪನವ್ರೆ, ಈ ಒಂದು ಪ್ರಕರಣದಲ್ಲಿ ಜಯಶೀಲಿ ಶೆಟ್ಟಿ ಅವರು ಎಷ್ಟು ಮಾತ್ರ ಸರಿ ಇದ್ದಾರೆ? ಅವ್ರದಾ ಜಮೀನು? ನೀವ್ ಹೇಳಿ. ಈಗ ಸರ್ ಅವ್ರ ಏನ್ ಮಾಡ್ತಾರ ಅಂದ್ರೆ, ರಾಜಕಾರಣಿಗಳು ಹೇಳ್ತಾರೆ ಎಲ್ಲ ಗಡಾದವ್ರು ಹೇಳು ಸುಳ್ಳು ಐತಿ, ಮತ್ತೊಬ್ರು ಹೇಳು ಸುಳ್ಳು ಐತಿ ಅಂತ. ಆದ್ರೆ ನಾ ಒಂದ್ ಮಾತನ್ನ ಹೇಳಿಕ್ ಬಯಸ್ತಾನಿ. ದಾಖಲೆಗಳ ಪ್ರಕಾರ ಹೋರಾಟ ಮಾಡಿ ಸರ್ಕಾರಕ್ಕೆ ಸಾವಿರಾರು ಕೋಟಿ ಆಸ್ತಿ ಉಳಿಸೋವ್ರೆ ಭೀಮಪ್ಪ ಗಡದ ಒಬ್ಬ. ದಾಖಲೆ ಇಲ್ದನ ಕೈ ಹಾಕುಲ್ಲ, ಕೈ ಹಾಕಿದ್ರೆ ಬಿಡುದಿಲ್ಲ ಸರ್ ಅದನ್ನ. ಅದು ಆಕ್ಚುಲಿ 2024ರಿಂದ 75ನೇ ಇಸ್ವಿವರೆಗೆ ಪೊಲೀಸ್ ಗೋಳಿಬಾರ್ ಕಡೆ ಅಂತೇಳಿ ದಾಖಲೆ ಇದೆ ಜಮೀನು. 5 ಎಕರೆ 34 ಗುಂಟೆ. ಆ ಪ್ರೆಸ್ ಮೀಟ್ ಮಾಡೋರು ಎಷ್ಟು ಕ್ಷೇತ್ರ ಅದು ಗೊತ್ತಿಲ್ಲ. ನಾನು ಈ ದಾಖಲೆ 1000 ಪುಟ ದಾಖಲೆ ಇದೆ ನನ್ನ ಹತ್ತಿರ. ಇನ್ ತೆಗಿಲಿಕ್ಕೆ 1 ವರ್ಷ 1 ತಿಂಗಳು 13 ತಿಂಗಳು ಟೈಮ್ ಐತಿ ಸರ್ ನಂಗೆ. ನಾನು ಎಲ್ಲಿ RTI ದಿಂದ ಅರ್ಜಿ ಹಾಕ್ತೀನೋ ಅಲ್ಲಿ ಅದು ನೋಡ್ಲಿಕ್ಕೆ ಒಬ್ಬ ಮನುಷ್ಯನ ಇಟ್ರ ಅವ್ರು ಏನಾದ್ರು ಕತೆ ಹೇಳು ಸರ್, ತಮ್ಗೆ ಗೊತ್ತಿರ್ಲಿ. ಕತೆ ಹೇಳಿ ಅದಿಲ್ಲ ಇದಿಲ್ಲ ಆದ್ರೂ ಅದನ್ನ ಬಿಡಬಾರ್ದ, ಬೆನ್ನ ಹತ್ತಿ ಎಲ್ಲ ತೆಗೆದಾಗ ಮಾಹಿತಿ ಸಿಕ್ತ್ರಿ. 75ರಲ್ಲಿ ಡೈರಿ ನಂಬರ್ ಹಕ್ಕು ದಾಖಲೆ ಸಂಖ್ಯೆ ಅಂತಾರ ಸರ್. ಡೈರಿ ಸಂಖ್ಯೆ 6907 ಪ್ರಕಾರ ಮುಜಾವರತ್ ಬಂದ್ ಬಿಡ್ತಾರ ಅದಕ್ಕ. ಆ 6907 ಸರ್ಕಾರದ ಆಸ್ತಿ. ಅದು ಸರ್ಕಾರ ಏನಿದೆ, ಸರ್ಕಾರ ಕಡೆಯಿಂದ ಒಂದು ಆದೇಶ ಆಗ್ಬೇಕಲ್ರಿ ಇವ್ರಿಗೆ. ಅವಾಗೆಲ್ಲ ತಲಾಟಿಗಳು ಕೈಲೇ ಉತ್ತಾರ ಮಾಡ್ತಾರ ಸರ್, ಅದನ್ನೆಲ್ಲ ಹೆಸರು ಹಚ್ಕೊಂಡ್ ಬಿಡ್ತಾರ ಸರ್ ಅವರು. ಆ 6907 ಡೈರಿ ಸಂಖ್ಯೆ ತೆಗಿಸಿರಿ, ಈ ಸರ್ವೆ ನಂಬರ್ಗ ಸಂಬಂಧ ಇಲ್ಲ. ಅದಲ್ಲಿಗೆ ಅವ್ರ ಮಾಲೀಕತ್ವ ಹೋತಲ್ರಿ ಅವ್ರ, ಮತ್ ಸರ್ಕಾರ ಬತ್ತಲ್ಲಿ. ಅದನ್ನ ಇವ್ರು ಜಯಶೀಲ್ ಶೆಟ್ಟಿ ಅವ್ರು ಇವೆಲ್ಲ ಮುಂದಾಗ್ಬಿಟ್ಟ ಮತ್ತೇನೋ ಕತಿ ಮಾಡಿ ಅದನ್ನ ಇವ್ರ ಸರ್ವೆ ಡಿಪಾರ್ಟ್ಮೆಂಟ್ ಹಿಡಿದು ಉತ್ತಾರ ಮಾಡ್ಸ್ಕೊಂಡ್ ಇವ್ರು ಏನೋ ಖರೀದಿ ತಗೊಂಡಾರ್ರಿ. ನನ್ನ ಪ್ರಶ್ನೆ ಏನ್ ಸರ್, ಅದು ಪೊಲೀಸ್ ಗೋಳಿಬಾರ್ ಕಡೆ ಇದ್ದಂತ ಜಮೀನು, ಅದು ಪೊಲೀಸ್ ಗೋಳಿಬಾರ್ ಅಂತೆ ಮರುಸ್ಥಾಪನೆ ಆಗ್ಬೇಕು ಸರ್. ಇವ್ರು ಸಾಲ ಕೊಟ್ಟಾರ, ಅವ್ರ ಹೆಂಗ್ ವಸೂಲ್ ಮಾಡ್ತಾರ ಮಾಡ್ಲಿ, ನನಗೇನ್ ಐಡಿಯಾ ಇಲ್ಲ. ನಂದೇನ್ ಸರ್, ಈಗ ಅವ್ರ ಏನ್ರ ಮಾಡ್ಲಿ, ನನ್ನ ಹೋರಾಟ ಈ ಜಯಶೀಲ್ ಶೆಟ್ಟಿ ಅವ್ರ ಸಾಲ ವಸೂಲ್ ಮಾಡ್ರಿ DCC ಬ್ಯಾಂಕ್ ಅವ್ರ ಹೆಂಗ್ ಕೊಟ್ರ ಕೇಳಕ್ ಅಲ್ಲ ಸರ್. ನಂದು ಪೊಲೀಸ್ ಗೋಳಿಬಾರ್ ಮರುಸ್ಥಾಪನೆ ಆಗ್ಬೇಕು. 5 ಎಕರೆ 34 ಗುಂಟೆ ಕ್ಷೇತ್ರ ಪೊಲೀಸ್ ಗೋಳಿಬಾರ್ ಆಗ್ಬೇಕು. ಅದಲ್ಲದೆ 2025ರಲ್ಲಿ 1ನೇ ತಿಂಗಳಲ್ಲಿ ಇದೇ ಬೆಳಗಾವಿ ಪೊಲೀಸ್ SP ಅವರು ಒಂದು ರಿಪೋರ್ಟ್ ಕೊಡ್ತಾರೆ. ಯಾರು DDLR ಬೆಳಗಾವದವ್ರಿಗೆ. ಇದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದ ಜಮೀನಿದೆ, ಅದಕ್ಕೆ ಇದು ಉತ್ತಾರದಲ್ಲಿ ಹಿಂಗೆ ಇದೆ, ಇದು ಗ್ರಾಮ ದಫ್ತರದಲ್ಲಿ ದಾಖಲೆ ಇದೆ ಅಂತ ಹೇಳಿ ಒಂದು ವರದಿ ಕೊಡ್ತಾರ್ರಿ. 11 ಪುಟಗಳ ವರದಿ. ಆ ವರದಿನ ನಾ SP ಬೆಳಗಾವದವ್ರಿಗೆ ಮೊನ್ನೆ ಒಂದು ಅರ್ಜಿ ಹಾಕಿದ್ದೇನ. ಆ ವರದಿಯ ಸಂಪೂರ್ಣ ಕಡತವನ್ನು ಕೊಡ್ರದ್ ಕೇಳಿ ಸರ್ ನಾನು. ಆ ವರದಿಯ ಸಂಪೂರ್ಣ ಕಡ್ರಂದಾಗ ಈ ರಾಜಕೀಯ ಒತ್ತಡಕ್ಕೆ ಗುಲಾಮರಾಗಿದ್ದಾರೆ ಅಧಿಕಾರಿಗಳು. ಅವ್ರೇನ್ ಹೇಳ್ತಾರ, ಪೊಲೀಸ್ ಕಮಿಷನರ್ ಕಡೆ ಐತಿ ಅಂತ ಹೇಳ್ತಾರ ಸರ್. ಆ ಪೊಲೀಸ್ ಕಮಿಷನರ್ ಬೆಳಗಾವಿ ಮತ್ತ ಪತ್ರ ಬರೀತಾರೋ, ಅದ್ ನಿಮ್ ಕಡೆ ಐತಿ, ನೀವ ಕೊಡ್ರತ್ ಅವ್ರಿಗೆ ಹೇಳ್ತಾರ. ಆಕ್ಚುಲಿ ಪೊಲೀಸ್ ಅಧೀಕ್ಷಕ ಕಡೆನೇ ಐತಿ ಸರ್, ಅದು SP ಅವ್ರ ಕಡೆನೇ ಐತಿ ಫೈಲು. ಅವ್ರ ಆಫೀಸ್ ಇಂದಾನ ಕಳಿಸಿದಾರೆ ಎಲ್ಲ ಲೆಟರ್ DDLRಗೆ. ಆ DDLR ಕಳ್ರು ಎಲ್ಲಾರು ಕಳ್ರು ಸರ್. ನಾನು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಸಲ ಇದನ್ನ ಹೇಳಿ ಸಾಹೇಬ್ರ, ಹೇಳಿದ್ರು ಸಹಿತ ಅವ್ರು ಇದ್ರ ಬಗ್ಗೆ ಅವ್ರೇನ್ ಕೇಳ್ತಾರ, ಪೊಲೀಸ್ ಗೋಳಿಬಾರ್ ಅನ್ನಕ್ ಏನ್ ಆರ್ಡರ್ ಐತಿ ಅಂತ ಕೇಳ್ತಾರ. ಅವ್ರ ಈ ಪಾರ್ಟಿ ಕಡೆ ಇದಾರ, ಮುಜಾವರ್ ಕಡೆ ಇದಾರ ಅವ್ರ ಜಿಲ್ಲಾಧಿಕಾರಿಗಳು ಏನ್ ಕೇಳ್ತಾರ ಸರ್, ಹಂಗಾರೆ ಗಿಡದವ್ರಿ ಪೊಲೀಸ್ ಗೋಳಿಬಾರ್ ಅನ್ನಕ್ ನಿಮ್ ಕಡೆ ಏನೈತೆ ಅಂತ ಕೇಳ್ರ ನನ್ನ. ಪೊಲೀಸ್ ಗೋಳಿಬಾರ್ ಉತ್ತಾರದಲ್ಲಿ ದಾಖಲೆ ಇದೆ ಅಲ್ರಿ 24ನೇ ಇಸ್ವಿಯಿಂದ. ಅದಕ್ಕೊಂದು ಆರ್ಡರ್ ಕೊಡ್ರತ್ ಕೇಳ್ತಾರ ಜಿಲ್ಲಾಧಿಕಾರಿಗಳು. ಏನ್ ಅನ್ಬೇಕ್ರಿ ಇವ್ರಿಗೆ, ಜಿಲ್ಲಾಧಿಕಾರಿಗಳಿಗೆ? ಅದಕ್ಕೆ ನಾನು ಕೇಳಿದೆ, ಮುಜಾವರದ ಅನ್ನಕ್ ನಿಮ್ ಕಡೆ ಏನೈತೆ ಅಂತ ಕೇಳಿನ ಮೊನ್ನೆ. ಅವಾಗ ಡೈರಿ ನಂಬರ್ 6907 ಬಂದೈತ್ರಿ ಹೆಸರು ಅಂದ್ರು. ಆ 6907 ತೆಗೆದಿಟ್ನಿ, ಅದು 13/16 ಸರ್ವೆ ನಂಬರ್ ಸಂಬಂಧ ಐತ್ರಿ. ಇದು ಸಂಬಂಧ ಇಲ್ಲ.
ಹೌದು. ಇವ್ರೆಲ್ಲ ಎಲ್ಲಾರು ಕುಡ್ಕೊಂಡ್ ಕಳ್ರಿ ಇವ್ರು ಸರ. ಈ ಮೊದಲು 508 ಎಕರೆ ಜಮೀನು ಹುಳಂದ್ ಅಂತ ಹೇಳಿ ಖಾನಾಪುರ ತಾಲೂಕಿನಲ್ಲಿ ಹೊಡ್ಯಾಕ್ ನಿಂತಿರ್ ಸರ್ ಎಲ್ಲ. ಅದನ್ನು ಹೊಡೆಮೇಲೆ ಕರ್ನಾಟಕ ಸರ್ಕಾರ ಮಾಡ್ತೀನಿ ಸರ್ ನಾನು. ರಾಯಬಾಗ್ ತಾಲೂಕಿನಲ್ಲಿ 764 ಎಕರೆ ದೇವನಕಟ್ಟೆಯಲ್ಲಿ ಅದನ್ನು ಜಿಲ್ಲಾಧಿಕಾರಿಗಳು ಎಲ್ಲ ಒಂದು ಟೀಮ್ ಇದೆ ಸರ್ ಬೆಳಗಾವಿ ಜಿಲ್ಲೆಯಲ್ಲಿ. ಆ ಬೆಳಗಾವಿ ಜಿಲ್ಲೆ ಟೀಮ್ ಅಂದ್ರೆ ಹೆಂಗಿದೆ, ರಾಜಕೀಯ ಶಕ್ತಿ ಇದೆ, ಅವರೆಲ್ಲ ಕೂಡೇ ಮಾಡ್ತಾರ ಸರ್ ಇದನ್ನ. ಈಗ ನಂದು ಪ್ರಶ್ನೆ, ಪೊಲೀಸ್ ಗೋಳಿಬಾರ್ 24ರಿಂದ ಇತ್ತು, ನೀವ್ಯಾರು ಬಂದಿರಪ್ಪ ನಿಮ್ ಕಾಗದ ತಗೊಂಡ್ಬರ್ತಾವನ್ನೆಲ್ಲ ಕಬ್ಜೆ ತಗೋಬೇಕಲ್ರಿ ಜಿಲ್ಲಾಧಿಕಾರಿಗಳು, ಎಸ್ ಪಿ ಅವ್ರು ಕೂಡ್ಕೇರಿ. ಹೌದು. ಇವರೆಲ್ಲ ಮಲ್ಕೊಂಡಿದಾರ ಸರ್ ಇವ್ರು. ಗುಲಾಮರಾಗಿದಾರ, ರಾಜಕೀಯ ಗುಲಾಮರು ಇವರೆಲ್ಲ. ಅದಕ್ಕೆ ನಂದೇನ್ ಸರ, ನಾ ಲೋಕಾಯುಕ್ತರಲ್ಲಿ ದೂರ್ ಕೊಟ್ಟಿದ್ದೀನಿ. ಈಗ ಲೋಕಾಯುಕ್ತರಿಂದ ನಂಗೆ ನ್ಯಾಯ ಸಿಗ್ತೈತೆ ಭರವಸೆ 100% ಅನ್ನತ್ತೆ ದಾಖಲೆನೇ ಐತೆ ಸರ್. ಒಂದ್ ವೇಳೆ ಅಲ್ಲಿ ಏನ್ರ ಗೋಲ್ಮಾಲ್ ಮಾಡ್ರೆ ನಾನು ನೇರವಾಗಿ ಕೋರ್ಟ್ಗೆ ಹೋಗ್ತೀನಿ ಸರ್. ಆಯ್ತು. ಅಲ್ಲ, ನಿಮ್ ಜೊತೆ ಇಡೀ ಕರ್ನಾಟಕ ಇರ್ತದೆ, ಯಾಕಂದ್ರೆ ಇದೆಲ್ಲ ಕನ್ನಡಿಗರ ಆಸ್ತಿ, ಇದು ಕರ್ನಾಟಕದ ಜನತೆಯ ಆಸ್ತಿ. ಇದನ್ನ ಕಾಪಾಡೋ ನಿಟ್ಟಿನಲ್ಲಿ ನೀವಿದ್ರಿ. ನಿಮ್ಮ ಹೆಜ್ಜೆ ಜೊತೆ ನಮ್ಮ ಹೆಜ್ಜೆ ಇದು ಕೂಡ ಇರ್ತವೆ. ಅಂದ್ರೆ ಇವತ್ತು ಸಾಲ 100 ಕೋಟಿ ರೈತರದು, ಬಡ ಜನಗಳ ದುಡ್ಡದು. ಅದ್ರ ಜವಾಬ್ದಾರಿ ಅವ್ರಿಗೆ ಬೇಡವಾ? ಅದ್ ನಿರ್ದೇಶಕರಿಗೆ ಬೇಡವಾ? ನಿರ್ದೇಶಕರು ಇದು ಪೇಪರ್ಸ್ ಅದು ಇವ್ರು ಇರ್ತಾರಲ್ಲ ಸರ್, ಲೀಗಲ್ ಅಡ್ವೈಸರ್, ಅವ್ರಿಗೆಲ್ಲ ಕೇಳ್ಬೇಕಾಗಿತ್ತಲ್ರಿ. ಇವ್ರು ಬ್ಯಾಂಕ್ ತಿಂದು ಖಾಲಿ ಮಾಡೋ ಸಂಬಂಧ ಹೆಂಗ್ ಕೊಟ್ಟಿದಾರ ಅಷ್ಟೇ ಸರ್. ಈಗ ಅಷ್ಟೇ, ಬ್ಯಾಂಕ್ ದಿವಾಳಿ ಖಾಲಿ ಮಾಡಿ. ಇವಾಗ ರೈತ ಒಂದ್ ಏನಾದ್ರು ಲೋನ್ ಸಾಲ ಕೇಳಿದ್ರಂದ್ರ ಒಂದು 100 ಪೇಪರ್ಸ್ ತರಕ್ ಹೇಳ್ತಾರ ರೈತಗ. ಅವಂದೆಲ್ಲ ಕರೆಕ್ಟ್ ಇರ್ತೈತಿ ಪಾಪ. ಅವ ಪೇಪರ್ ಕೊಡೋದಕ್ಕೆ ಬ್ಯಾಸರ್ ಬಂದ್ ನಿಮ್ ಸಾಲ ಬ್ಯಾಡ ಅನ್ನೋ ಮಟ್ಟಕ್ಕೆ ಅವ್ನ ರೈತನ್ ತರ್ದಾರು. ಇಂಥವ್ರು ಸಾಲ ಕೊಡದ್ನ ಪೇಪರ್ ನೋಡ್ಲಿಲ್ಲ ಯಾಕ್ರಿ ಅವ್ರು. ಅದಕ್ಕೆ ಇದನ್ನ ಕೊಳ್ಳೆ ಹೊಡಿಲಿಕ್ಕೆ ಇದೊಂದು ಟೀಮ್ ಸೇರೈತಿ ಸರ್. ಇನ್ನು DCC ಬ್ಯಾಂಕ್ ಸಲೈನ್ ಹಚ್ಚೋದಾಕೈತಿ ಇನ್ನೊಂದ್ 2 ವರ್ಷದಲ್ಲಿ. ಕೋಮಾದಾಗ ಹೋತತ್ ಹೇಳ್ತಾರಲ್ರಿ, ಆ ರೀತಿ ಅದೆಲ್ಲ ಖತಮ್ ಆಕೈತಿ ಸರ್. ಅದೆಲ್ಲ ನೋಡಿದ್ರೆ ICU ನಲ್ಲಿ ಇರುತ್ತೆ. ಹೌದ್ ಸರ್, ICUದಲ್ಲೇ ಇರ್ತೈತಿ. ಅದಕ್ಕ ಸರ್ ನಂದೇನು, ಇವ್ರು 30 ಕೋಟಿ 40 ಕೋಟಿ ಇಲೆಕ್ಷನ್ ಖರ್ಚು ಮಾಡಿ ಅಲ್ಲಿ ಹೋಗುವಂತ ಆಸೆ ಏನೇ ಇವ್ರದ್ದು. ಲಾಭ ಇಲ್ಲ ಅಲ್ವಾ? ಲಾಭ ಇಲ್ಲ. ಇಷ್ಟು ರೊಕ್ಕ ಯಾಕೆ ಖರ್ಚು ಮಾಡ್ತಾರೆ? ಒಬ್ಬ ಡೈರೆಕ್ಟರ್ಗೆ 2 ಲಕ್ಷ 4 ಲಕ್ಷ ರೂಪಾಯಿ ದುಡ್ಡು ಕೊಟ್ಟ ಅವ್ರ ಕಡೆಯಿಂದ ಹೋಡ್ ತಗೊಂಡ್ ಅಲ್ಲಿ ಎದಕ್ ಹೋಗ್ತಾರ? ಇವ್ರು ತಿನ್ನಾಕ್ ಹೋಗ್ತಾರ ಅಂತ ಹೇಳ್ತಾನೆ ಸ್ಪಷ್ಟವಾಗಿ. ಎಲ್ಲಾ ತಿನ್ಲಿಕ್ಕೆ ಹೋಗ್ತಾರ ಸರ್ ಈಗ. ಅದಕ್ಕೆ ಒಂದು ಹೊಸ ಯೋಜನೆ ಹುಡುಕಿದ್ದೀನಿ. ಆ ಯೋಜನೆ ಬಂದ್ರ ಸುಮಾರು 6 ಜನ DCC ಮೆಂಬರ್ಸ್ ಡಿಸ್ಕ್ವಾಲಿಫೈಡ್ ಮಾಡ್ತೀನಿ ಸರ್ ಒಂದ್ ತಿಂಗಳಲ್ಲಿ. ಈ ಸದ್ಯ ಇದ್ದವ್ರನ್ನ ಇವ್ರೇನ್ 40 ಕೋಟಿ ಮಾಡಿ ಖರ್ಚು ಮಾಡಿ ಬಂದಾರಲ್ರಿ, ಒಂದ್ ತಿಂಗಳಲ್ಲಿ ಇವ್ರನ್ನೆಲ್ಲ ಡಿಸ್ಕ್ವಾಲಿಫೈಡ್ ಮಾಡ್ತೀನಿ ಸರ್. ಆ ನಿಟ್ಟಿನಲ್ಲಿ ಹೋರಾಟ ನಡೆಸಿದೀನಿ ಸರ್ ನಾನು. ನನಗೇನ್ ಸರ್, ಇಂತ ವಿಷಯಗಳ ಬಗ್ಗೆ ತಾವು ನಾನು 2-3 ದಿನದ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ಸರ್. ತಮ್ಮ ಇದನ್ನ ಮಾಡಾಕ್ತಿರ್ಲ ಸರ್, ಇದ ಬಾಳ ಖುಷಿ ಸರ್ ನನಗ. ಇಲ್ಲ, ಹಿರಿಯರಿದ್ದೀರಿ ನೀವು, ಹಿರಿಯರಿದ್ದೀರಿ, ಮಾಹಿತಿ ಭದ್ರಾಗಿದ್ದೀರಿ. ಮತ್ತೆ ಯಾವುದನ್ನು ಕೂಡ ಸುಮ್ನೆ ಕೇವಲ ತುಚ್ಛವಾಗಿ ಮಾತಾಡುವಂತವ್ರಲ್ಲ ನೀವು. ಹಾಗಾಗಿ ನಾವು ನಮ್ಮ ರಾಜಧಾನಿ ವಾಹಿನಿಯಲ್ಲಿ ನಿಮ್ಮನ್ನ ಗೌರವಪೂರ್ವಕವಾಗಿ ನಾವು ಮಾತಾಡ್ಸಿದೀವಿ. ನಮ್ಮ ಹೆಮ್ಮೆ ಇದೆ, ನಮ್ ಖುಷಿ ಇದೆ. ನಿಮ್ಮ ಹೋರಾಟ ನಾವು ಕೂಡ ನಿಮ್ ಜೊತೆಲಿ ಇರ್ತೀವಿ. ಧನ್ಯವಾದಗಳು ಸರ್. ಒಂದಲ್ಲ ಏನ್ ಸರ್, ನಾನು ಈ ಮಾಧ್ಯಮಗಳಿಂದ ನಮ್ಗೆ ಇಷ್ಟ ಮೇಲೆ ಬಂದಿದ್ದೀನಿ ಸರ್. 50,000 ಓಟ್ ನನಗೆ ಸ್ವತಂತ್ರ ಬೀಳ್ಬೇಕಾದ್ರೆ ಮಾಧ್ಯಮಗಳೇ ಕಾರಣ ಅಂತ ನಾ ಇದ್ರಲ್ಲಿ ಹೇಳ್ತೀನಿ ಸರ್. ಯಾಕಂದ್ರೆ ಅದನ್ನೆಲ್ಲ ನೀವು ತೋರ್ಸುವಂತ ವ್ಯವಸ್ಥೆ ಮಾಡ್ತಾರಲ್ಲ ಸರ್ ಜನರಿಗೆ. ಹೌದು, ಆ ತೋರ್ಸೋದ್ರಿಂದ ಗಡದವ್ರು ಒಳ್ಳೆಯವ್ರಪ್ಪ ಅಂತ ಹೇಳಿ ಮಾಧ್ಯಮಗಳಿಂದ ನಾನು ಮ್ಯಾಗ್ ಬಂದಿದ್ದೀನಿ ಹೊರತಾಗಿ ಯಾವ ರಾಜಕಾರಣಿ ಯಾರ ಸಂಬಂಧಿಕರಿಂದ ಮ್ಯಾಗ್ ಬಂದಿಲ್ಲ ಅಂತ ನಾವು ಓಪನ್ ಆಗಿ ಹೇಳ್ತೀನಿ ಸರ್. ನಮ್ಮ ವಾಹಿನಿಗೂ ಅಭಿನಂದನೆಗಳು ಸರ್. ನಮಸ್ಕಾರ, ಧನ್ಯವಾದಗಳು. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.